ನಮ್ಮ ಹುಡುಗ ಅಂತ ಏನೋಣ ನಿಂದು ಅಂತ ದೇವ್ರಣ್ಣ ಏನು ಅಲ್ಲ. ಅವ್ನು ಯಾರೋ ಹೇಳ್ತಿದ್ದ ಕಂಡ್ರೆ ನೀವಾದ್ರೂ ಒಳ್ಳೇದಾಗ ಬರಿಬೇಕು. ಅವ್ನು ಯಾರೋ ಹೇಳ್ತಿದ್ದ ಕಮೆಂಟ್ ಹಾಕ್ಬಿಟ್ಟಿದ್ದ, ಕಾರ್ನ ಗುದ್ದಿಸ್ಬಿಟ್ರಂತೆ, ಕಾರಲ್ಲಿರೋನು ದುಡ್ಡು ಕೊಡೋ ತುಕಲಿ ಅನ್ನಂತೆ, ನಾನು ಕೊಡೋಲ್ಲ ಹೋಗಲ್ಲೋ ಅಂದ್ಬಿಟ್ನಂತೆ. ಎಂತ ಅದ್ಭುತವಾಗಿ ಕಮೆಂಟ್ ಹಾಕಿದ್ರು ಅಂದ್ರೆ ಭಾರಿ ಖುಷಿ ಆಯ್ತು. ಆಮೇಲೆ ತ್ರಿವಿಕ್ರಮ್ ಗೆಲ್ಲಿ ಅಂದಿದ್ಕೆ ಹನುಮಂತನ ಅಭಿಮಾನಿಗಳಿಂದ ಹಲ್ಲೆ ಅಂತೆ. ಅಲ್ಲಿ ಏನ್ ನಡೀತು ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ನಿಜವಾಗ್ಲೂ ಬಿಗ್ ಬಾಸ್ ಮುಗಿಸ್ಕೊಂಡು ಬಂದ ತಕ್ಷಣನೇ ಎಲ್ಲಾ ಸೆಲೆಬ್ರಿಟಿಗಳ ಜೊತೆ ಫೋಟೋ ತೆಗೆಸ್ಕೊಳ್ಳೋಕೆ ಅಭಿಮಾನಿಗಳು ಕಾಯ್ತಾ ಇದ್ರು. ಸೊ ಆ ಕಾಯೋ ಟೈಮಲ್ಲಿ ನಾವು ಕೂಡ ಬತ್ತೇ ಇರೋದ್ರಿಂದ ಅಭಿಮಾನಿಗಳು ಆಸೆ ಪಟ್ಟರು. ಬಟ್ ಡೋರು ಅಕ್ಕಪಕ್ಕ ಸಿಕ್ಕಾಪಟ್ಟೆ ಜನ ನಿಂತಿದ್ರು, ಮುಂದ್ಗಡೆ ಬಾನೆಟ್ ಮೇಲೂ ಜನ ನಿಂತಿರೋದ್ರಿಂದ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತು ಇಳಿಯೋದಕ್ಕೆ. ನೀವು ನೋಡ್ತಾ ಇದ್ರಿ ಅದನ್ನ. ಆಮೇಲೆ ನನ್ಗೊಂಥರ ಗಾರ್ದಿಪ್ಲು ಬಂದಂಗೆ ಆಗೋಗ್ಬಿಡ್ತು, ಏನಪ್ಪ ಇದು ಇಷ್ಟೊಂದು ಜನ ಬಂದ್ಬಿಟ್ಟವ್ರಲ್ಲ ಅಂತ. ಸೊ ನನ್ನ ಕೈ ಡಿಸ್ಲೊಕೇಟ್ ಆಗುತ್ತೆ, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಬಿಗ್ ಬಾಸಲ್ಲೆಲ್ಲ ನೋಡಿದ್ರೆ. ಸೊ ಅಕಸ್ಮಾತ್ ಅಲ್ಲಿ ಸೆಕ್ಯೂರಿಟಿ ಇಲ್ಲ, ಏನಿಲ್ಲ, ಯಾರು ಇಲ್ಲ, ಹಂಗೆ ಎಳ್ದಾಡ್ಕೊಂಡು ಹೋಗೋಕೆ ಡಿಸ್ಲೊಕೇಟ್ ಆದರೆ ನಾನು ಡ್ರೈವರ್ನೂ ಕರ್ಕೊಂಬಂದಿಲ್ಲ, ನಮ್ಮ ವೈಫ್ ಒಬ್ಬರೇ ಇರೋದು. ಸೊ ಅಂಥ ಟೈಮಲ್ಲಿ ಏನಾದರೂ ಸಮಸ್ಯೆ ಆದರೆ ಯಾರು ಹೊಣೆ? ಸೊ ನಾನು ಅಲ್ಲಿ ಕೆಳಗಿಳಿದು ಅಭಿಮಾನಿಗಳಿಗೆ ಫೋಟೋ ಕೊಡದೇ ಇರೋದಕ್ಕೆ ನನ್ನ ಕಡೆಯಿಂದ ಕ್ಷಮೆ ಇರಲಿ, ಕ್ಷಮಿಸಿ. ನಿಮ್ಮನ್ನ ಯಾವಾಗಲೂ ಇಷ್ಟಪಡ್ತೀನಿ. ನೀವೇ ನೋಡಿದರೆ ಎಲ್ಲ ಕಡೆನೂ ಎಷ್ಟೆಷ್ಟೊತ್ತು ನಿಂತು ಪ್ರೋಗ್ರಾಮಲ್ಲೆಲ್ಲ ಎಷ್ಟೆಷ್ಟೊತ್ತು ಸೆಲ್ಫಿ ಕೊಟ್ಟಿದ್ದೀವಿ ಅಂತ. ಸೊ ಆ ಒಂದು ಸೆಲ್ಫಿ ತೊಗೊಳಕ್ಕೆ ಬಂದಂಥ ವಿಡಿಯೋಗೆ ತುಂಬ ವೆರೈಟಿಯಾಗಿ ಕಮೆಂಟ್ ಹಾಕಿ ಚಿತ್ರಣ ಮಾಡಿ ನನಗೆ ಎಷ್ಟೆಷ್ಟು ಬ್ಯಾಡ್ ಕಮೆಂಟ್ಸ್ ಬರಬೇಕು ಅಷ್ಟೆಲ್ಲ ಬ್ಯಾಡ್ ಕಮೆಂಟ್ಸ್ ಬರೋಂಗೆ ಮಾಡಿಬಿಟ್ರು. ಇರಲಿ, ಬ್ಯಾಡ್ ಕಮೆಂಟ್ಸ್ ಏನೇ ಬಂದ್ರೂ ಸ್ವೀಟಾಗಿ ಅಷ್ಟೇ ಪ್ರೀತಿಯಿಂದ ತಗೊಳ್ಳೋ ಒಂದು ಮನಸ್ಸು ನನಗಿದೆ. ನೀವೇನೇ ಮಾಡಿದ್ರು ನಂಗೆ ಖುಷಿ ಆಗುತ್ತೆ. ಸೊ ಅವತ್ತು ನಾನು ಅಲ್ಲಿ ಇಳಿದೇ ಇರೋದಕ್ಕೆ ಸಾರಿ ಇದೆ. ಹನುಮಂತು ನನ್ನ ಬೆಸ್ಟ್ ಫ್ರೆಂಡ್, ನಾನು ಯಾವಾಗಲೂ ಮಾವ ಅಂತೀನಿ. ಹನುಮಂತು ಬಿಗ್ ಬಾಸ್ಗೆ ಹೋಗೋದಕ್ಕೆ ಸೊ ನಾವು ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ವಿ, ಒಳ್ಳೇದಾಗಲಿ ಅಂತ. ಹನುಮಂತು ಗೆದ್ದಿರೋದು ನನಗೆ ಖುಷಿ ಇದೆ. 4ನೇ ವಾರದಲ್ಲಿ ನಾವು ಬಂದ್ವಲ್ಲ, 5ನೇ ವಾರದಲ್ಲಿ ಮಾನಸ ಬರ್ತಾರೆ. 6ನೇ ವಾರದ ಆಸುಪಾಸಲ್ಲಿ ಇಂಟರ್ವ್ಯೂ ನಡೀತಿದ್ದಾಗ ನಾನೊಂದು ಹೇಳ್ತೀನಿ, 6ನೇ ಒಂದೇ ವಾರಕ್ಕೆ ನಾನು ಹನುಮಂತು ಅವ್ರು ಗೆಲ್ತಾರೆ ಅಂತ ಹೇಳೋಕ್ಕಾಗುತ್ತಾ? ಆಗಲ್ಲ. ಆ ಪ್ರೆಸೆಂಟಲ್ಲಿ ಆಟ ಚೆನ್ನಾಗಿ ಆಡ್ತಾ ಇರೋರು ಯಾರು ಅನ್ನೋದಕ್ಕೆ ನಾನು ತ್ರಿವಿಕ್ರಮರು 100-200% ತ್ರಿವಿಕ್ರಮರು 100-200% ಗೆಲ್ತಾರೆ ಅಂತ ಒಂದು ಮಾತು ಹೇಳ್ಬಿಟ್ನಪ್ಪ. ಅವಾಗ ಹೇಳಿರೋ 6ನೇ ವಾರದ ವಿಡಿಯೋನ ಹಾಕೊಂಡು ಇವಾಗಂತೂ ಚಚ್ಚುತ್ತಾ ಕೂತವ್ರೆ. ಅಯ್ಯೋ ನೋಡ್ದೇನೋ ಮೇಲೆ ನಿಮ್ಮ ಅಪ್ಪ ಕೂತವ್ರೆ ಅಂತ. ತ್ರಿವಿಕ್ರಮ್ ಅವ್ರದ್ದು 100-200% ಗೆಲ್ತಾರೆ ಅಂತ ಹೇಳಿದ್ಕೆ ಮೇಲ್ಗಡೆ ನೋಡು ನಿಮ್ಮ ಅಪ್ಪ ಕೂತಿದ್ದೇನೆ ಅಂತ ಹೇಳಿದ್ದಾರೆ. ಈಗ ಕೇಳಿದ್ರೆ ಹನುಮಂತು ಅವರು ಒಂದು ವೈಲ್ಡ್ ಕಾರ್ಡ್ ಇಟ್ಕೊಂಡು ವೀಕ್ ಟು ವೀಕ್ ತುಂಬ ಅದ್ಭುತವಾಗಿ ಆಡ್ಕೊಂಬಂದ್ರು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಸ್ಟಾರ್ಟಿಂಗಲ್ಲಿ ಕೇಳಿದ್ರೆ ನಾನಲ್ಲ, ಯಾರು ಕೇಳಿದ್ರು ವೈಲ್ಡ್ ಕಾರ್ಡಲ್ಲಿ ಬಂದವ್ರು ಗೆಲ್ಲಿಸ್ತಾರೆ ಅಂತ ಯಾರಿಗೆ ಗೊತ್ತಿರ್ತದೆ ಸ್ಟಾರ್ಟಿಂಗಲ್ಲಿ. ಬಟ್ ಹೋಗ್ತಾ ಹನುಮಂತು ನಡ್ಕೊಂಡಂಥ ರೀತಿ, ಅವರ ಮಾತು, ಅವರ ಮುಗ್ಧತೆ, ಅವರ ಇನೋಸೆಂಟು, ಅವರ ಹಾಡು, ಅವರ ಜನಪದ ಗಾಯನದ ಒಂದು ಸ್ಟೈಲು, ಇದೆಲ್ಲ ಚೆನ್ನಾಗಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮಗೂ ಇಷ್ಟ ಆಗಿದೆ. ಯಾಕೆಂದರೆ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದವರು ಹನುಮಂತು, ನಾವು, ಮಾನಸ ಎಲ್ಲ. ಸೊ ಹಾಗಾಗಿ ಹನುಮಂತು ಗೆದ್ದಿರೋದು ನಂಗೆ ತುಂಬ ಖುಷಿ ಇದೆ. ಸೊ ವಿನ್ನರು ರನ್ನರು ಇಬ್ಬರು ವಿನ್ನರೇ. ಯಾಕೆಂದರೆ ಸುದೀಪ್ ಅಣ್ಣನ ಕೈಲಿ 2 ಕೈ ಇರೋದು ತಮಾಷೆ ವಿಚಾರ ಅಲ್ಲ. 2 ಕೈ ಯಾವ ಕೈ ಎತ್ತದೇ ಇರಲಿ, ಇಬ್ಬರೂ ಕೂಡ ವಿನ್ನರೇ. ಹನುಮಂತ ಗೆದ್ದಿರೋದು ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಯಾವತ್ತೋ ನನ್ನ ಮೇಲಿರೋ ಏನು ಹೊಟ್ಟೆ ಊರಿಗೋ ಅಥವಾ ಏನೋ ಒಂದು ಕೋಪಕ್ಕೋ ನೀವು ಯಾವುದ್ಯಾವುದೋ ವೀಡಿಯೋಗೆ ಯಾವುದ್ಯಾವುದೋ ಕಮೆಂಟ್ ಹಾಕಿ ನಾನು ನೋಡ್ತಾ ನನಗೆ ಅನಿಸ್ಬಿಡ್ತದೆ. ನಾನು ಯಾವ ಕಮೆಂಟ್ನು ಓದಕ್ಕೆ ಹೋಗೋಣಲ್ಲ, ಆದ್ರೂ ಕೆಲವೊಂದೆಲ್ಲ ನೋಡ್ತಾ ನನಗೆ ಅನಿಸ್ಬಿಡ್ತದೆ, ಯಾವುದೋ ಕಾಲದ ವಿಡಿಯೋಗೆ ಯಾವುದೋ ಬಣ್ಣ ಕಟ್ಟಿ ಏನೇನೋ ಮಾಡ್ತಿರಲ್ಲಪ್ಪ ಅಂತ. ಸೊ ನೀವೆಲ್ಲ ಇವತ್ತು ಗಜರಾಮ ಪಿಕ್ಚರ್ದು ಇದಕ್ಕೆ ಬಂದಿದ್ದೀರಾ ಪ್ರಮೋಷನ್ಗೆ. ಗಜರಾಮ ಪಿಕ್ಚರ್ಲಿ ಒಂದು ಒಳ್ಳೆ ಅದ್ಭುತವಾದಂಥ ಒಂದು ಪಾತ್ರ ಮಾಡಿದ್ದೀನಿ. ದಯವಿಟ್ಟು ಹಿಂದಿನ ಪಿಕ್ಚರ್ಗಳಿಗೆ ಯಾವ ಥರ ಸಪೋರ್ಟ್ ಕೊಟ್ಟರೆ ಅದೇ ರೀತಿ ಈ ಒಂದು ಪಿಕ್ಚರ್ಗೂ ಸಪೋರ್ಟ್ ಮಾಡಿ. ಇದೇ ತಿಂಗಳು ಅಂದರೆ ಫೆಬ್ರವರಿ 7ನೇ ತಾರೀಕು ಗಜರಾಮ ರಿಲೀಸ್ ಆಗ್ತೈತೆ. ತುಂಬ ಅದ್ಭುತವಾಗಿ ಗಜರಾಮ ಪಿಕ್ಚರು ಬರ್ತಾ ಇದೆ. ದಯವಿಟ್ಟು ಗಜರಾಮ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರುಣಿಯಾಗಿರ್ತೀನಿ. ಮೊನ್ನೆ ಬಂದಂಥ ವಿಡಿಯೋದಲ್ಲಿ ಕೆಳಕ್ಕೆ ಇಳಿದು ಸೆಲ್ಫಿ ಕೊಡದೇ ಇರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಅವತ್ತಿನ ಪರಿಸ್ಥಿತಿ ತುಂಬ ಹದಗೆಟ್ಟಿತ್ತು, ರಾತ್ರಿ 2 ಗಂಟೆ ಆಗಿತ್ತು. ಹನುಮಂತ ಅವರು ಸಿಕ್ಕಿರಲಿಲ್ಲ ಅಣ್ಣ, ಹಂಗಾದ್ರೆ ಮೀಟ್ ಮಾಡಿದ್ರೆ ಹೆಂಗೆ? ಅವತ್ತು ಲಾಸ್ಟ್ ಟೈಮ್ ಬರ್ತಾ ಇದೆಯಲ್ಲ, ಸೊ ಅದ್ರ ಶೂಟಿಂಗ್ ಎಣ್ಣೆ ಇತ್ತು. ಹನುಮಂತನ ಮಾತಾಡಿಸಿ ತಪ್ಕೊಂಡು ಮಾವ ಅನ್ಕೊಂಡು, ಮಾವ ಎಲ್ಲೋಗಿದ್ದೆ ಮಾವ, ನಿಂಗೆ ಫೋನ್ ಮಾಡೋಕ್ಕಾಗಿಲ್ಲ ಮಾವ ಅಂತ ಅವ್ರೂ ಹೇಳಿದ್ರು. ಆಮೇಲೆ ಧನರಾಜ್ ಸಿಕ್ಕಿದ್ರು, ಎಲ್ಲರೂ ಸಿಕ್ಕಿದ್ರು. ಅಲ್ಲಿರೋರೆಲ್ಲ ನನ್ನ ಆತ್ಮೀಯ ಗೆಳೆಯರನ್ನೇ. ಒಳ್ಳೇದಾಗಲಿ. ನಾನು ಈಗಲೂ ಕ್ಲಾರಿಟಿಯಾಗಿ ಹೇಳ್ತೀನಿ, ಹನುಮಂತು ಗೆದ್ದಿರೋದು ನಂಗೆ ತುಂಬ ಖುಷಿ ಇದೆಯಪ್ಪ. ನಮ್ಮ ಮನೆಯವ್ರಿಗೆಲ್ಲ ಖುಷಿ ಇದೆ. ಅವರವರ ಹಾವಭಾವ ಯಾವ್ಯಾವ ಥರ ತಿಳ್ಕೊತಾರೆ ಗೊತ್ತಿಲ್ಲ. ಒಳ್ಳೇದಾಗಲಿ. ಗಜರಾಮ ಪಿಕ್ಚರ್ನ 7ನೇ ತಾರೀಕು ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಅಣ್ಣ. ಹಂಗೆ ಮೈಕ್ ಕೊಡ್ತೀನಿ. ಥ್ಯಾಂಕ್ಸ್.